ಅಂತಕ್ಕಂಥ ಪಾಠದಲ್ಲಿ ಸೊ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಅಭ್ಯಾಸಗಳಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ, ನಿಮ್ಮ ನೋಟ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ವಿದ್ಯುತ್ ಕೋಶದ ಸಂಕೇತ, ಇದು ವಿದ್ಯುತ್ ಬಲ್ಬ್, ಒತ್ತುಗುಂಡಿಯ ಸಂಪರ್ಕ ಸ್ಥಾನ, ಒತ್ತುಗುಂಡಿಯ ಸಂಪರ್ಕ ರಹಿತ ಸ್ಥಾನ, ಬ್ಯಾಟರಿ, ಆಮೇಲೆ ತಂತಿ. ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ವಿದ್ಯುತ್ ಮಂಡಲವನ್ನು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ ಇತರದ್ದು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಈ ತನ್ನಾಗಿರ್ತಕ್ಕಂಥ ಒಂದು ಮಂಡಲ ನಕ್ಷೆ ಬರ್ತದೆ. ಸೊ ಇದನ್ನ ಮಂಡಲ ನಕ್ಷೆ, ಇದರ ಡ್ರಾವನ್ನು ಮಾಡಬೇಕಿತ್ತು. ಮುಂದಿನ ಪ್ರಶ್ನೆ 3, ಕೆಳಗೆ ಕೊಟ್ಟಿರುವ ಹಲಗೆಯ ಮೇಲೆ ಇಟ್ಟಿರುವ 4 ವಿದ್ಯುತ್ ಕೋಶಗಳನ್ನು ತೋರಿಸಿದೆ. ಈ 4 ಕೋಶಗಳ ಬ್ಯಾಟರಿಗಳನ್ನು ತಯಾರಿಸಲು ಕೋಶಗಳ ವಿದ್ಯುತ್ ಆಗರಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವರೆಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ರಶ್ನೆ ಇತ್ತು. ಸೊ ಈ ತನ್ನಾಗಿರ್ತಕ್ಕಂಥ ನಾವು ಗೆರೆ ಎಳೆದು ಏನು ಮಾಡ್ಬೋದು, ವಿದ್ಯುತ್ ಕೋಶವನ್ನು ಸರಿಪಡಿಸಬಹುದು ಅಂತಕ್ಕಂಥದ್ದನ್ನ ಚಿತ್ರದ ಮೂಲಕ ತೋರಿಸಬೇಕು. 4ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ. ಇಲ್ಲಿನ ಸಮಸ್ಯೆಯನ್ನ ನೀವು ಗುರುತಿಸುವಿರಾ? ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಇಷ್ಟು ಚಿತ್ರವನ್ನು ಅವ್ರು ಏನು ಮಾಡಿದ್ರು, ನಮಗೆ ಕೊಟ್ಟಿದ್ರು. ಸೊ ಇದನ್ನ ಈ ತನ್ನಾಗಿರ್ತಕ್ಕಂಥ ನಾವು ಬದಲಾವಣೆಗಳನ್ನು ಮಾಡ್ಬೋದು. ಅಂದರೆ ಚಿತ್ರದಲ್ಲಿನ ಸಮಸ್ಯೆ ಏನೆಂದರೆ 2 ಋಣಾಗ್ರವನ್ನು ಬಲ್ಬ್ಗೆ ಜೋಡಿಸಿದ್ದಾರೆ. ಸೊ ಏನು ಮಾಡಬೇಕಾಗಿತ್ತು, ಧನಾಗ್ರ ಮತ್ತು ಋಣಾಗ್ರಕ್ಕೆ ಜೋಡಿಸಿದ್ರೆ ಸಂಪರ್ಕ ಕಲ್ಪಿಸ್ತಿತ್ತು. ಇದನ್ನು ನಾವು ಸರಿಪಡಿಸಿ ಬರಿಬೇಕಿತ್ತು. 5ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಯಾವುದಾದರೂ 2 ಪರಿಣಾಮಗಳನ್ನು ಬರೀರಿ ಅಂತ ಕೇಳಿದ್ರು. ಸೊ 1ನೇದು ಉಷ್ಣೋತ್ಪನ್ನ ಪರಿಣಾಮ, 2ನೇದು ಕಾಂತೀಯ ಪರಿಣಾಮ. 6ನೇ ಪ್ರಶ್ನೆ, ಒತ್ತುಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗ್ತದೆ. ಇದನ್ನು ವಿವರಿಸಿ ಅಂತ ಕೊಟ್ಟಿದ್ರು. ಸೊ ಈ ತನ್ನಾಗಿರ್ತಕ್ಕಂಥ ಬ್ಯಾಟರಿ ಮತ್ತೆ ಒತ್ತುಗುಂಡಿಗಳನ್ನು ಬಳಸಿ ನೀವೇನು ಮಾಡಬೇಕಾಗಿತ್ತು, ಬಲ್ಬ್ಗಳ ಚಿತ್ರಗಳನ್ನು ತೆಗೆದು ಇಲ್ಲಿ ಏನು ಬರಿಬೇಕಾಗಿತ್ತಂದ್ರೆ, ಬಳಸಿದ ಬೆಂಕಿ ಪೊಟ್ಟಣದ ಒಳಗಿನ ರಟ್ಟಿನ ತಟ್ಟೆಯನ್ನು ತೆಗೆದುಕೊಂಡು ಅದರ ಸುತ್ತಲೂ ಹಲವು ಬಾರಿ ವಿದ್ಯುತ್ ತಂತಿಯನ್ನು ಸುತ್ತಬೇಕು. ಒಳಗೆ ಒಂದು ಸಣ್ಣ ದಿಕ್ಸೂಚಿಯನ್ನು ಇಡಬೇಕು. ಚಿತ್ರದಲ್ಲಿ ತೋರಿಸಿದಂತೆ ತಂತಿಯ ತುದಿಗಳನ್ನು ಒಂದು ಒತ್ತುಗುಂಡೆಯ ಮೂಲಕ ವಿದ್ಯುತ್ ಕೋಶಕ್ಕೆ ಜೋಡಿಸಬೇಕು. ದಿಕ್ಸೂಚಿಯ ಮುಳ್ಳಿನ ದಿಕ್ಕನ್ನು ಗುರುತಿಸಬೇಕು. ಒಂದು ದಂಡಕಾಂತವನ್ನು ದಿಕ್ಸೂಚಿಯ ಹತ್ತಿರಕ್ಕೆ ತಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಚಲಿತವಾಗ್ತದೆ, ಏಕೆಂದರೆ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ತಂತಿ ಕಾಂತದಂತೆ ವರ್ತಿಸ್ತದೆ ಅಂತಕ್ಕಂಥ ಅಂಶವನ್ನು ಬರಿಬೇಕಿತ್ತು. 7ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸುವ ಮಂಡಲದ ಒತ್ತುಗುಂಡಿಗಳನ್ನು ಈ ಸಂಪರ್ಕ ತಂತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ ಅಂತ ಕೇಳಿದರೆ ಚಿತ್ರಗಳನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ. ಸೊ ಅವಾಗ ನಾವು ಏನು ಬರಿಬೋದು, ಇಲ್ಲ, ಏಕೆಂದರೆ ವಿದ್ಯುತ್ ಮಂಡಲದಲ್ಲಿ ಹರಿತಕ್ಕಂಥ ತನಗೆ ಕಾಂತೀಯ ಕ್ಷೇತ್ರ ಉಂಟಾಗೋದಿಲ್ಲ ಅಂತ ಬರಿಬೇಕಿತ್ತು. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಫಸ್ಟ್ ಒನ್, ವಿದ್ಯುತ್ ಕೋಶದ ಸಂಕೇತ ಉದ್ದಗೆರೆ ಡ್ಯಾಶ್ ವಿದ್ಯುದಾಗ್ರವನ್ನು ಪ್ರತಿನಿಧಿಸ್ತದ. ಧನಾಗ್ರ 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಡ್ಯಾಶ್ ಅಂತೀವಿ, ಬ್ಯಾಟರಿ ಅಂತೀವಿ. ಕೋಣೆ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಡ್ಯಾಶ್ ಉಷ್ಣ ಉತ್ಪತ್ತಿ ಮಾಡ್ತದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ವಿದ್ಯುತ್ ಬೆಸೆ ಅನ್ನೋದು ಉತ್ತರ. ಹೇಳಿಕೆಗಳನ್ನು ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪನ್ನು ಬರೀಬೇಕು. 2 ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು, ತಪ್ಪು. ಬೆಸೆಯ ಮೂಲಕ ಹರಿತಕ್ಕಂಥ ವಿದ್ಯುತ್ ತನ್ನ ನಿರ್ದಿಷ್ಟ ಮಂಡಲವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗ್ತದೆ, ಸರಿಯಾದ ಹೇಳಿಕೆ. ವಿದ್ಯುತ್ ಕಾಂತವನ್ನು ಕಬ್ಬಿಣದ ತುಂಡನ್ನು ಆಕರ್ಷಿಸೋದಿಲ್ಲ, ತಪ್ಪಾದ ಹೇಳಿಕೆ. ವಿದ್ಯುತ್ ಗಂಟೆ ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ ಅಂತ ಕೇಳಿದರೆ ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಂತ ಇತ್ತು. ಮುಂದಿನ ಪ್ರಶ್ನೆ, ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸ್ತೀರಾ? ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲ, ಏಕೆಂದರೆ ಕಾಂತಗಳು ಕಬ್ಬಿಣದ ಸಾಮಾನುಗಳನ್ನು ಮಾತ್ರ ಆಕರ್ಷಿಸ್ತವೆ, ಅವು ಪ್ಲಾಸ್ಟಿಕ್ ಅನ್ನು ಆಕರ್ಷಿಸೋದೇ ಇಲ್ಲ. ಮುಂದಿನ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ಈ ದುರಸ್ತಿ ಮಾಡ್ತಕ್ಕಂಥ ವ್ಯಕ್ತಿ ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗ್ತಾನೆ. ಅದಕ್ಕೆ ನೀವು ಒಪ್ತೀರಾ? ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ಕೊಡಿ. ಉತ್ತರ, ವಿದ್ಯುತ್ ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿ ಬಳಸಲು ಬರೋದಿಲ್ಲ. ಇದನ್ನು ಉಪಯೋಗಿಸುವುದರಿಂದ ತಂತಿಯ ಉಷ್ಣತೆ ಏರಿಕೆಯಿಂದ ಬೆಂಕಿ ಅವಘಡ ಸಂಭವಿಸುತ್ತದೆ. ಆದರೆ ವಿದ್ಯುತ್ ಬೆಸೆಯು ಒಂದು ಸುರಕ್ಷಾ ಸಾಧನವಾಗಿದ್ದು ಈ ವಿದ್ಯುತ್ ಮಂಡಲಗಳ ಹಾನಿಯನ್ನು ಮತ್ತು ಸಂಭವಿಸಬಹುದಾದ ಬೆಂಕಿ ಅವಘಡಗಳನ್ನು ತಡೀತದೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ, ಒತ್ತುಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುಬೇದಾ ಒಂದು ವಿದ್ಯುತ್ ಮಂಡಲ ಮಾಡಿದ್ದಾಳೆ.
ಒತ್ತುಗುಂಡಿಯನ್ನ ಸಂಪರ್ಕ ತಂತಿಗೆ ತಂದಾಗ ಬಲ್ಬ್ ಬೆಳಗಲಿಲ್ಲ, ಮಂಡಲದಲ್ಲಿರಬಹುದಾದ ದೋಷ ಗುರುತಿಸಿ ಅವಳಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಬಲ್ಬ್ ಬೆಳಗಲಿಲ್ಲ ಅಂದರೆ ಜೋಡಿಸಿದ ತಂತಿ ಸಡಿಲವಾಗಿದೆ, ಬಲ್ಬ್ನಲ್ಲಿ ದೋಷ ಇರಬಹುದು ಅಥವಾ ಬ್ಯಾಟರಿನಲ್ಲಿ ದೋಷ ಇರಬಹುದು. ಈ ವಿದ್ಯುತ್ ಮಂಡಲದಲ್ಲಿ ಕೇಳಿದ್ದಾರೆ ಒತ್ತುಗುಂಡಿ ಸಂಪರ್ಕ ರಹಿತ ಸ್ಥಿತಿಯಲ್ಲದಾಗ ಬಲ್ಬ್ ಬೆಳಗ್ತದನ ಅಥವಾ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ ಬಿ ಮತ್ತು ಸಿ ಬಲ್ಬ್ಗಳು ಯಾವ ಕ್ರಮದಲ್ಲಿ ಬೆಳಗ್ತವೆ ಅಂತ ಕೇಳಿದ್ದಾರೆ. ಸೊ ಇದರದ್ದು ಡೈರೆಕ್ಟಾಗಿ ಉತ್ತರಗಳನ್ನು ನೋಡೋದಾದರೆ ಎದಲ್ಲಿ ಇಲ್ಲ, ಏಕೆಂದರೆ ಮಂಡಲ ಅಪೂರ್ಣ ಆಗದ. ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ ಬಿ ಮತ್ತು ಸಿ ಬಲ್ಬ್ಗಳು ಏಕಕಾಲದಲ್ಲಿ ಅನುಕ್ರಮವಾಗಿ ಬೆಳಗ್ತದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಅಂತಕ್ಕಂಥ 10ನೇ ಪಾಠದ ಪ್ರಶ್ನೋತ್ತರಗಳು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎಲ್ಲ ವಿಷಯದ ವಿಡಿಯೋಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪದ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಕೂಡ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಟೇಕ್ ಕೇರ್, ಬಾಯ್.